ಅದು ತುಂಬಾ ನೆನ್ಸ್ಕೊಳಕ್ಕೆ ಒಂದ್ಸತಿ ನೋವಾಗುತ್ತೆ. ಯಾಕಂದ್ರೆ 50th ಬರ್ತ್ಡೇಗೆ ಅವ್ನು ಆಕ್ಚುಲಾಗಿ ಇರ್ಬೇಕು, ಬಟ್ ಅವ್ನು ಇಲ್ಲ ಅಂತ ನೆನ್ಸ್ಕೊಳಕ್ಕೆ ಒಂಥರ ಒಂದು ಮನ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತೂ ಇರ್ತಾನೆ, ಯಾಕಂದ್ರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ. ಅದಕ್ಕೆ ಇನ್ನು ಅಪ್ಪು ಸಿನಿಮಾ ಯಾಕೆ ನೋಡಕ್ ಬಂದಿಲ್ಲ ಅಂತ ಕೇಳಿದ್ರು. ಇಲ್ಲ ನಮ್ಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡಕ್ಕೆ, ಯಾಕಂದ್ರೆ ನೋವಾಗುತ್ತೆ. ಸಿನಿಮಾ ಅದು ಯುವರಾಜ ಸಿನಿಮಾಗೆ ಸುಮ್ಮನೆ ಹಿಡಿಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ, ಆಮೇಲೆ ವರ್ಧನವ್ರಿಗೆ ಹೇಳಿ ಅಪ್ಪಾಜಿ ಅಪ್ಪನ ಕೇಳಿ ಈ ಕಥೆನ ಓಕೆ ಮಾಡ್ತೀವಿ ಪುರಿ ಜಗನ್ನಾಥ. ಅದಾದ್ಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದು ನಾವು. ಅದನ್ನ ನೆನ್ಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ, ಅದಕ್ಕೋಸ್ಕರ ಬರಲಿಲ್ಲ. ಅದು ಇವತ್ತು ರಿಲೀಸ್ ಆಗಿರುತ್ತೆ ಬಗ್ಗೆ ಒಂದು ಒಳ್ಳೆ ಸೂಚನೆ ಅಂತ 100% ಅಪ್ಪು ಇದ್ದೇನೆ, ಅಲ್ಲಿ ಹೋಗಿಲ್ಲ. ಇಲ್ಲ, ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿ. ಹಾಗೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೆ. ನಾನು ಅವನು ಇರ್ಬೇಕಾದ್ರೆ 13 ವರ್ಷ ಈ ಸಾಕಷ್ಟು ನಮ್ಮ ಇದು ಹೇಳಿದ್ದೀನಿ. ಸೊ ಅವನ ಮಗುವಿಂದ ಅವ್ನು ಬೆಳೆದಂಗೆ ನೋಡಿದ್ವಿ. ನಮ್ಗೆ ಆಶ್ಚರ್ಯ ಆಗುತ್ತೆ ಅನ್ಸುತ್ತೆ. ಅಂದ್ರೆ ನಾವು ಅಟ್ಲೀಸ್ಟ್ ಕಾಲೇಜ್ ಮುಗಿಸ್ಕೊಂಡ್ ಬಂದ ಹೀರೋ ಆಗಿ, ಬಟ್ ನಾವು ಶ್ರೀನಿವಾಸ್ ಕಲ್ಯಾಣ್ ಅಂತ ಒಂದು ಚಿಕ್ಕ ಪಾತ್ರ ಮಾಡಿದ್ವಿ. ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸೇ ಒಂದು ಸ್ಟಾರ್ಡಮ್ ತಗೊಂಡ್ಬಂದ. ಯಾತಿಗೆ ಅಪ್ಪು ಇಷ್ಟು ಮಟ್ಟಿಗೆ ಅಟ್ರಾಕ್ಟ್ ಆಗ್ತಂದ್ರೆ ಚಿಕ್ಕ ವಯಸ್ಸಿಂದ ಜನಗಳ ಮನ್ಸಲ್ಲಿ ಇದ್ದು ಅವ್ನು ಇಲ್ಲ ಅಂತ ಇವತ್ತು ಅವ್ನು ಇಲ್ಲ ಅಂತ ಊಹಿಸ್ಕೊಳ್ಳೋಕೆ ಬಹಳ ಕಷ್ಟ ಆಗಿದೆ. ಇವತ್ತು ಸೋಮವಾರ ಆದ್ರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದ್ರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನ ಒಂದು ಪವರ್ ಎಷ್ಟಿರ್ಬೇಕು. ಅದಕ್ಕೆ ಅವನ ಪವರ್ ಸ್ಟಾರ್ ಅಂತ ಕರೆಯೋದು. ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಒಳ್ಳೆ ಫೈಟ್ ಹೀರೋ ಅದಂತಲ್ಲ, ಒಳ್ಳೆ ಮನುಷ್ಯತ್ವಕ್ಕೆ, ಒಳ್ಳೆ ನಗುವ ಪವರ್. ಸೊ ಐ ಥಿಂಕ್ ಮಿಸ್ ಮಾಡ್ತಾರೆ, ತುಂಬಾ ಮಿಸ್ ಮಾಡ್ತಾರೆ. ಎಷ್ಟೊಂದು ಬರ್ತ್ಡೇ ಬೇಕು, ತುಂಬಾ ನೆನಪುಗಳಿದೆ. ಚಿಕ್ಕ ವಯಸ್ಸು ಅವನ ಹುಟ್ಟಿದ ಒಂದು ಸಂಭ್ರಮ. ಅವ್ನು ಹುಟ್ಟಿದ ತಕ್ಷಣ ಪ್ರೇಮದ ಕಾಣಿಕೆ ಮಾಡ್ಬಿಟ್ಟು ಚಿಕ್ಕ ಮಗು ನೆನ್ಸ್ಕೊಂಡು ನೋಡಿ. ಯಾರು ಅಷ್ಟು ಈಸಿಯಾಗಿ ಮಗುನ ಆಕ್ಟ್ ಮಾಡಕ್ ಬಿಡಲ್ಲ. ಬಟ್ ಅವ್ನು ಹುಡ್ದಾಗ್ತಾನೆ ಸನಾದಿ ಅಪ್ಪಣ್ಣ ಪ್ರೇಮದ ಕಾಣಿಕೆ, ಆಮೇಲೆ ಚಿಕ್ಕ ವಯಸ್ಸಿಗೆ ಹೀರೋ ಆಗಿ ಆಕ್ಟ್ ಮಾಡ್ತಾರೆ. ಸೊ ಅದೆಲ್ಲ ಸಾಕಷ್ಟು ವಿಷಯಗಳಿದೆ. ಆಮೇಲೆ ಅವ್ನು ಹುಟ್ಟಿದಪ್ಪ ಅಂದ್ರೆ ನಾವು ಯೂಶಲ್ ಆಗಿ ಅದು ಔಟ್ಸೈಡ್ ಇರ್ತಿದ್ದ, ಅಪ್ಪಾಜಿ ಅಮ್ಮ ಜೊತೆ ಇರ್ತಿದ್ದ. ನಾವೆಲ್ಲ ಅಟ್ಲೀಸ್ಟ್ ಕಾಲೇಜೆಲ್ಲ ಓದ್ತಿದ್ದ. ಅವಾಗ ನಾವು ಅಲ್ಲಿರೋದ್ರಿಂದ ಅಷ್ಟೊಂದು ಜ್ಞಾಪಕ ಇಲ್ಲ. ಬಟ್ ಇಲ್ಲಿ ಬಂದಾಗ ಯೂಶಲ್ ಆಗಿ ಅಪ್ಪು ಬರ್ತ್ಡೇ ನಾವು ಮನೆಗೆ ಹೋಗ್ತಿದ್ದ, ವಿಶ್ ಮಾಡ್ತಿದ್ದ. ಶಿವಣ್ಣ ಅಪ್ಪು ಅಂತ ಮಹಿಳಾ ಅಭಿಮಾನಿ ಬಂದಿದ್ರು. ಅವ್ರೇನ್ ಹೇಳಿದ್ರು ತುಂಬಾ ಎಮೋಷನಲ್ ಫೀಲ್ ಆದ್ರು. ಅಂದ್ರೆ ಶಿವಣ್ಣ ಹುಷಾರಿಲ್ದೆ ಅವರು ಆರಾಮಾಗಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಅಣ್ಣವರು ಮತ್ತೆ ಅಮ್ಮವರು ಮತ್ತೆ ಅಪ್ಪು ಅವರು ಆಶೀರ್ವಾದ ಇದೆ. ಅದಕ್ಕೆ ಶಿವಣ್ಣ ಹುಷಾರಾಗಿದ್ದಾರೆ, ಅವರೆಲ್ಲರೂ ಶಿವಣ್ಣ ಹುಷಾರ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅದೊಂದ್ ರೀತಿ ಎಮೋಷನಲ್ ಆಗಿತ್ತು. ಅವರು ಕಣ್ಣೀರ್ ಹಾಕ್ತಿದ್ರು ಮಹಿಳಾ ಖಂಡಿತ. ಯಾಕಂದ್ರೆ ಎಲ್ಲರೂ ನಾವು ಇಡೀ ಫ್ಯಾಮಿಲಿನೇ ನಾವೇನು ಅಭಿಮಾನಿ ದೇವ್ರುಗಳಂತ ಯಾಕೆ ಅದು ಇವತ್ತು ನಾವು ಮಾಡಿದಾಗ ಎಲ್ಲ ಅಭಿಮಾನಿಗಳು ಪೂಜೆ ಮಾಡಿದ್ರು, ಇದು ಮಾಡಿದ್ರು. ಫ್ಯಾಮಿಲಿ ಗೀತಾ ಸಪೋರ್ಟ್ ಇತ್ತು, ನಮ್ಮ ಮಕ್ಕಳ ಸಪೋರ್ಟ್ ಇತ್ತು, ಏನೇ ಫ್ಯಾಮಿಲಿ ಸಪೋರ್ಟ್ ಇದ್ರು. ಅಭಿಮಾನಿ ದೇವ್ರುಗಳಿದ್ರಲ್ಲ ಅವ್ರ ಸಪೋರ್ಟ್ ಹಾಗೂ ಮೀಡಿಯಾ. ಯಾಕಂದ್ರೆ ಏನೇ ಆದ್ರೂ ಮೀಡಿಯಾದವ್ರು ಏನ್ ಬೇಕಾದ್ರೆ ಮಾಡ್ಬೋದಾಗಿತ್ತು, ಏನ್ ಬೇಕಾದ್ರೆ ಮಾಡ್ಬೋದು. ಬಟ್ ಎಲ್ಲದಕ್ಕೂ ಪ್ರೀತಿ ತೋರಿಸ್ಕೊಂಡ್ ಬಂದ್ರು. ಸೊ ಇಡೀ ಜನ ನಮ್ ಜೊತೆ ಇದ್ರು. ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಇದ್ದಿದ್ರು. ಅಟ್ಲೀಸ್ಟ್ ಖಂಡಿತ ಅವನೇ ಬರ್ತಿದ್ದ ಜೊತೆಲಿ. ಖಂಡಿತ ಇಲ್ಲ, 100%. ಅದನ್ನೇನು ಎಲ್ಲರ ಆಶೀರ್ವಾದದಿಂದ ಹುಷಾರಾಗಿ. ಏನ ಪವರ್ ಒಂದ್ಸತಿ ಆಕ್ಟಿಂಗ್ ಅಂತ ಹೇಳಿದ ಮೇಲೆ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಐ ಥಿಂಕ್ ಬಹುಶಃ ಅದು ಆಶೀರ್ವಾದ, ಎಲ್ರ ಆಶೀರ್ವಾದನೇ ಕಾರಣ. ಅದು ಎಲ್ಲಿಂದ ಬರುತ್ತೆ ಪವರ್ ಅದು. ಬಟ್ ಇವತ್ತು ಏನು ಸುಸ್ತಾಗಲ್ಲ ಆ ಟೈಮ್ ಮಾತ್ರ. ಯಾವಾಗ ಫ್ರೀ ಆಗಿರ್ತೀನಿ ಅವಾಗಲೇ ಬೇಜಾರು. ಐ ಥಿಂಕ್ ಬಹುಶಃ ಅದಿರ್ಬೋದು. ಖುಷಿ ಆಯ್ತು. ಅಭಿಮಾನಕ್ಕೆ ಯಾವತ್ತು ನಾವು ಚಿರುಣಿ ಅಲ್ವಾ. ಯಾವತ್ತು ಅಭಿಮಾನ ಯಾವತ್ತು, ಯಾಕಂದ್ರೆ ಹುಟ್ಟಿದ್ದೆ ಚೆನ್ನೈ, ಅವಾಗ ಮದ್ರಾಸ್ ಅಂತ ಕರಿತಿದ್ದೆ. ತಿರ್ಗಾ ನನಗೆ ಆಪರೇಷನ್ ಆಗಿ ಒಂದು ರಿಯಲ್ ಲೈಫ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಮಯಾಮಿ, ಅದು 2 ಎಮ್ಮೆ ನೋಡಿ.
ಅಕ್ಷರ 2 ಎಮ್ಮೆನೆ, ಬಟ್ ಅದೇನೋ ಒಂದು ಎಮ್ ಆಗಿ ಬಂದಿದೆ. ಸೊ ಅದಕ್ಕೆ ಇಂಡಸ್ಟ್ರಿಯಲ್ಲಿ ಎಲ್ಲ ಯಾವುದೇ ಆಗ್ಲಿ ಕಲೆಗೆ ಭಾಷೆ ಅನ್ನೋದಿಲ್ಲ. ಎಲ್ಲಾರು ಬಂದು ಇವತ್ತು ನಮ್ಗೆ ಅಷ್ಟು ಪ್ರೀತಿ ಮಾಡ್ತಿದ್ದಾರೆ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಇಲ್ಲ, ಅದು ಇದ್ದೇ ಇರುತ್ತೆ. ಯಾಕಂದ್ರೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ನಾವೆಲ್ಲ ಇರ್ತಿದ್ವಲ್ಲ, ಅದೊಂದು ಯಾವಾಗ ಇರುತ್ತೆ. ಅವರು ಇದು ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ನಾವು ಆಲ್ಮೋಸ್ಟ್ ಅವ್ರನ್ನ ಮೀಟ್ ಮಾಡಿದಾಗ ಒಂದು 14-15 ಇಯರ್ಸ್ ಇರ್ಬೇಕು. ನಾನು ರಾಘು ಫಸ್ಟ್ ಮೀಟ್ ಮಾಡಿದ್ದೆ ಬಾಂಬೆಲಿ, ಸತ್ಯಪ್ರಸಾದ್ ಅಶ್ವಿನಿ ಟೈಮ್ ಮೀಟ್ ಮಾಡಿದ್ದೆ. ಅವಾಗಿಂದ ಗೊತ್ತು. ಅದಾದ್ಮೇಲೆ ಶಬರಿಮಲೆ ಗೊತ್ತಿಲ್ಲ ಬರ್ತಿದ್ದೆ. ಆಮೇಲೆ ಕಲ್ಯಾಣ್ ಜ್ಯುವೆಲ್ಲರ್ಸ್ ಮೂಲಕ ನಾವು ಟುಗೆದರ್. ಸೊ ಬಾಂಧವ್ಯ ಇದ್ದೇ ಇರುತ್ತೆ. ಕೊನೆಯದಾಗಿ ಅಪ್ಪು ಅವರು ನಟನೆ ಮುಖಾಂತರ ಎಲ್ಲರ ಮನಸ್ಸನ್ನು ಮುಟ್ಟಿದ್ರು ಅನ್ನೋದಕ್ಕಿಂತ ಜಾಸ್ತಿ ಈ ದಾನ ಧರ್ಮಗಳನ್ನ ಮಾಡೋದ್ರ ಮುಖಾಂತರ, ಸಹಾಯ ಹಸ್ತ ಚಾಚೋದ್ರ ಮುಖಾಂತರ ಎಲ್ಲರ ಮನಸ್ಸಿಗೆ ಹತ್ರ ಆದ್ರು. ಈಗ ಅವ್ರಿಗೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಾಕಷ್ಟು ಜನ ಹೋಟೆಲ್ಸ್ ಗಳಲ್ಲಿ ಆಫರ್ ಆಗಿ ಕೊಡ್ತಾ ಇದ್ದಾರೆ. ಬೆಣ್ಣೆ ದೋಸೆ ಹೋಟೆಲ್ ಆಗಿತ್ತು, ಆಮೇಲೆ ಫೇವ್ರೆಟ್ ಪಾನಿಪುರಿ ಆಗಲಿ ಫ್ರೀಯಾಗಿ ಪಾನಿಪುರಿ ಒಂದು ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಒಂದು ಅಭಿಮಾನಕ್ಕೆ ಏನ್ ಹೇಳೋದು? ನೋಡಿ, ಅಭಿಮಾನಕ್ಕೆ ಎಲ್ಲೇನೇ ಇಲ್ಲ. ಯಾವ ರೀತಿ ಬೇಕಾದ್ರೆ ಅಭಿಮಾನದ ಮೂಲಕ ಬರ್ತದೆ. ಈ ರೀತಿ ಕೊಡೋದ್ರಿಂದ ಇದೆಯಲ್ಲ, ಅವನ ಮೇಲೆ ಪ್ರೀತಿ ಎಷ್ಟು ಅಂತ ತೋರಿಸುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.